ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಒಂದು ಪ್ರಸಿದ್ಧವಾದ ಒಂದು ಮುಸ್ಲಿಮರ ದರ್ಗಾದ ವಿಷಯದ ಬಗ್ಗೆ ನೋಡೋಣ. ಈ ದರ್ಗಾವು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಪೆರಬೆಕುಂತೂರು ಗ್ರಾಮದಲ್ಲಿ ಇದೆ. ಇಲ್ಲಿಗೆ ವರ್ಷಕ್ಕೆ ಹಲವಾರು ಭಕ್ತಿಯಿಂದ ಇಲ್ಲಿಗೆ ಬಂದು ಇಲ್ಲಿಯ ಒಂದು ವಾತಾವರಣ ಮತ್ತು ಇಲ್ಲಿ ಒಂದು ಪ್ರದೇಶ ಮತ್ತು ಅಲ್ಲಿ ನೋಡುವಾಗಲೇ ಜನರಿಗೆ ಸ್ವಲ್ಪ ಭಕ್ತಿ ಬರ್ತಾ ಇದೆ. ಅಂದರೆ ಅಲ್ಲಿ ಅನೇಕ ಪವಾಡಗಳೇ ನಡೆದಿದೆ ಹಿಂದೆ ಎಲ್ಲ. ದೂರದ ಊರಿಂದ ತುಂಬ ದೂರದ ಊರಿಂದ ಹೊರ ರಾಜ್ಯದಿಂದ ಎಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ಇದು ಅಲಂಕಾರಿನಲ್ಲಿ ಇಳಿದು ಮತ್ತೊಂದು ನೆಲ್ಯಾಡಿ ರೋಡು ಅಲ್ಲಿ ಬಂದು ಅಲಂಕಾರಿಂದ 2.5 ಕಿಲೋಮೀಟರ್ ಒಳಗೆ ಬಂದರೆ ಇದು ಸಿಗ್ತದೆ ನೋಡಲಿಕ್ಕೆ. ಅಂದರೆ ಇಲ್ಲಿ ಬಂದಾಗ ಜನರಿಗೆ ಆಗುವ ಒಂದು ನೆಮ್ಮದಿಯೇ ಬೇರೆ. ಇಲ್ಲಿ ನಮ್ಮ ಯಾವುದಾದ್ರೂ ಒಂದು ಇಷ್ಟಾರ್ಥವನ್ನು ಈಡೇರಬೇಕಾದ್ರೆ ಇಲ್ಲಿಗೆ ಕೆಲವರು ಹರಕೆ ಹೇಳಿಕೊಂಡು ಬರ್ತಾರೆ. ಅಂದರೆ ಹೇಳಿದ ನಂತರ ಅವರಿಗೆ ಅದು ಹಾಗೆ ಆಗುತ್ತೆ ಎಂಬ ನಂಬಿಕೆ ಇದೆ. ಅದಕ್ಕೋಸ್ಕರ ಇಲ್ಲಿ ಬಂದು ಹರಕೆಯನ್ನು ತೀರಿಸಿಕೊಂಡು ಹೋಗ್ತಾರೆ. ಎಷ್ಟೋ ಕೆಲಸಗಳು ಇಲ್ಲಿ ಜನರಿಗೆ ಹೇಳಿದ್ದು ಯಾವುದು ಆಗದೇ ಇರುವುದಿಲ್ಲ, ಹಾಗೆ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಅಂದರೆ ಇದೊಂದು ದರ್ಗಾ ಕ್ಷೇತ್ರವಾಗಿದ್ದು ಹಲವಾರು ಸಲ ಬಂದು ಮತ್ತೆ ಬರ್ತಲೇ ಇದ್ದಾರೆ ಇಲ್ಲಿಗೆ. ಅಂದರೆ ಅಷ್ಟು ಒಂದು ಪ್ರಸಿದ್ಧಿಯನ್ನು ಪಡೆದಂಥ ಒಂದು ಕ್ಷೇತ್ರ ಅಥವಾ ಒಂದು ಮುಸ್ಲಿಮರ ಒಂದು ಪವಿತ್ರವಾದ ಸ್ಥಳ. ಈ ಸ್ಥಳವನ್ನು ನೋಡುವಾಗಲೇ ಜನರಿಗೆ ಆ ಕಡೆ ಎಲ್ಲ ಬೆಟ್ಟ ಗುಡ್ಡ ಎಲ್ಲ ಇದೆ, ನೋಡುವಾಗಲೇ ಒಂದು ಖುಷಿ ಕೊಡುವಂಥ ಕ್ಷೇತ್ರ.